ರಿಯಾ ರಿಪ್ಲಿ ರೀಸೆಂಟಾಗಿ ಪೋಸ್ಟ್ ಮಾಡಿದ್ರು ತಮ್ಮ 14 ವರ್ಷದ ಕರಿಯರ್ನಲ್ಲಿ ಫಸ್ಟ್ ಟೈಮ್ ಅವರೊಂದು ಸರ್ಜರಿ ಮಾಡಿಸ್ಕೊಳ್ಳೋ ಸಿಚುವೇಶನ್ಗೆ ಬಂದಿದ್ದಾರೆ ಅಂತ. ನೀ ಸರ್ಜರಿ ಮಾಡಿಸ್ಕೊಂಡ್ರು ರೀಸೆಂಟಾಗಿ ಅವರೇನು ಕ್ಲಾಶ್ ಇನ್ ಇಟಲಿಯಲ್ಲಿ ಆ ಇಂಜುರಿ ಆಯಿತು ಜೇಡ್ ಕಾರ್ಗಿಲ್ ಮೇಲೆ. ಸೊ ಸ್ಪೀಡಿ ರಿಕವರಿ ಅಂತ ಅವ್ರಿಗೆ ಹೇಳೋಣ. ಬಟ್ ಈ ಒಂದು ಡಬ್ಲ್ಯೂ ಇಂಜುರೀಸ್ ಆಗೋದು ಭಾಳ ರೆಗ್ಯುಲರ್ ಅಂತ ನಮ್ಗೆ ಅನಿಸುತ್ತೆ. ಬಟ್ ಈ 3 ಜನ ರೆಸ್ಲರ್ಸು ತಮ್ಮ ಕೆರಿಯರ್ನಲ್ಲಿ ಒಂದು ಬಾರಿನೂ ಆಪರೇಷನ್ ಥಿಯೇಟರ್ಗೆ ಕಾಲೇ ಇಡಲಿಲ್ಲ. ಯಾರು ಇವ್ರು 3 ಜನ ಹೇಳ್ತೀನಿ ಬನ್ನಿ. ಕೇನ್, ದ ಬಿಗ್ ರೆಡ್ ಮಾನ್ಸ್ಟರ್. ಕೇನ್ 25 ವರ್ಷಕ್ಕೂ ಹೆಚ್ಚು ಕಾಲ ಡಬ್ಲ್ಯೂ ರೆಸಲ್ ಮಾಡಿದ್ರು. ಈ 25+ ಇಯರ್ ಕರಿಯರ್ನಲ್ಲಿ ಒಂದು ಬಾರಿನೂ ಅವ್ರಿಗೆ ಯಾವುದೇ ಒಂದು ಮೇಜರ್ ಇಂಜುರಿ ಆಗಲಿಲ್ಲ. ಒಂದು ಬೈಸೆಪ್ ಟೇರ್ ಆಗಿತ್ತು 2002 ಬಟ್ ಅದನ್ನು 3-4 ಮಂತ್ಸ್ ಫಿಸಿಕಲ್ ರಿಹ್ಯಾಬ್ ಮತ್ತು ನ್ಯಾಚುರಲ್ ಹೀಲಿಂಗ್ ಪ್ರೋಸೆಸ್ ಮೂಲಕ ಅದರಿಂದ ರಿಕವರಿ ಆಗಿ ವಾಪಸ್ ಬಂದರು. ಡಾಲ್ಫ್ ಜಿಗ್ಲರ್ 21st ಸೆಂಚುರಿಯಲ್ಲಿ ದ ಮೋಸ್ಟ್ ಕಂಪ್ಲೀಟ್ ರೆಸ್ಲರ್ ಅಂತ ಹೇಳ್ಬೋದು. ಡಾಲ್ಫ್ ಜಿಗ್ಲರ್ಗೆ ದ ಮೋಸ್ಟ್ ಅಂಡರ್ರೇಟೆಡ್ ಕೂಡ. ಅವರು ಕೂಡ ತಮ್ಮ 20+ ಇಯರ್ ಕರಿಯರ್ನಲ್ಲಿ ಏನೋ ಡಬ್ಲ್ಯೂ ಆ ಟೈಮ್ನಲ್ಲಿ ಒಂದು ಬಾರಿನೂ ಅವರು ಯಾವುದೇ ಒಂದು ಮೇಜರ್ ಇಂಜುರಿ ಫೇಸೇ ಮಾಡಲಿಲ್ಲ. ಒಂದು 2-3 ಬಾರಿ ಕನ್ಕಷನ್ಸ್ ಆಗಿತ್ತು. ಅವ್ರು ವರ್ಲ್ಡ್ ಟೈಟಲ್ ಸೋತಿದ್ದು ಕೂಡ ಕನ್ಕಷನ್ ಆದ್ದರಿಂದ. ಬಟ್ ಯಾವುದೇ ಒಂದು ಮೇಜರ್ ಫಿಸಿಕಲ್ ಇಂಜುರಿ ಅವರ ಒಂದು ಕರಿಯರ್ನಲ್ಲಿ ಆಗಲೇ ಇಲ್ಲ. ಅವರು 20 ಇಯರ್ಸ್ ಇನ್ ಡಬ್ಲ್ಯೂ ಆ ಟೈಮಲ್ಲಿ. ದ ಮಿಸ್, ಡಬ್ಲ್ಯೂ's ಮೋಸ್ಟ್ ಸೇಫೆಸ್ಟ್ ರೆಸ್ಲರ್ ಅಂತ ಕರೀತಾರೆ ದ ಮಿಸ್ನ. ಯಾವುದೇ ಡಬ್ಲ್ಯೂ ಟ್ಯಾಲೆಂಟ್ನ ನೀವು ಹೋಗಿ ಕೇಳಿ ಯಾರ ಜೊತೆ ನೀವು ಆರಾಮಾಗಿ ರೆಸಲ್ ಮಾಡ್ಬೋದು ರಿಂಗ್ ಒಳಗಡೆ ಅಂದರೆ ದ ಮಿಸ್ ಅಂತ ಹೇಳ್ತಾರೆ. ಯಾಕಂದರೆ ಅವರ ರೆಸ್ಲಿಂಗ್ ಸ್ಟೈಲ್ ಎಷ್ಟು ಸ್ಮೂತ್ ಆಗಿದೆ, ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಯಾವುದೇ ಒಂದು ಚಾನ್ಸೇ ಇರ್ತಾ ಇರಲಿಲ್ಲ ಅವರು ಇಂಜುರಿ ಆಗೋ ಒಂದು ಸಿಚುವೇಶನ್ಗೆ ಹೋಗೋ ಥರ. ಸೊ ತಮ್ಮ ಒಂದು 20+ ಇಯರ್ ಕರಿಯರ್ನಲ್ಲಿ ಮಿಸ್ ಒಂದು ದಿನಾನೂ ಮಿಸ್ ಮಾಡ್ಕೊಳ್ಳಿಲ್ಲ ಡಬ್ಲ್ಯೂನ ಮೇಜರ್ ಇಂಜುರೀಸಿಂದ. 2021 ಬ್ಯಾಕ್ಲಾಶ್ನಲ್ಲಿ ಒಂದು ಮೈನರ್ ನೀ ಇಂಜುರಿ ಆಗಿತ್ತು. ಬಟ್ ಒಂದು 2-3 ವೀಕ್ಸ್ ರಿಹ್ಯಾಬ್ ಮತ್ತು ರೆಸ್ಟ್ ಮೂಲಕ ವಾಪಸ್ ಬಂದರು. ಸೊ ಈ 3 ಜನ ಡಬ್ಲ್ಯೂ ರೆಸ್ಲರ್ಸ್ ತಮ್ಮ ಕರಿಯರ್ನಲ್ಲಿ ಯಾವುದೇ ಮೇಜರ್ ಇಂಜುರಿ ಮತ್ತು ಮೇಜರ್ ಸರ್ಜರಿಗೆ ಒಳಪಡಲಿಲ್ಲ. ಈ ಲಿಸ್ಟಿಗೆ ಇನ್ನು ಯಾರನ್ನು ಸೇರಿಸ್ಬೋದು ಅಂತ ನಿಮ್ಗೆ ಅನಿಸುತ್ತೆ? ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ.